ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದೆ. ಚುನಾವಣಾಧಿಕಾರಿ ಅನಂತರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸಂಘದ ವಿವಿಧ ಜವಾಬ್ದಾರಿಗಳಿಗೆ ಸಮರ್ಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀನಿವಾಸಪುರ ತಾಲ್ಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಯಮನೂರು ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಉಳಿದಂತೆ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಮತ್ತು ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮರಿಪಲ್ಲಿ ಲಕ್ಷ್ಮಣ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಅವಿರೋಧವಾಗಿ ಅಥವಾ ಚುನಾವಣೆಯ ಮೂಲಕ ಸಂಘದ ಆಡಳಿತ ಮಂಡಳಿಗೆ ನೇಮಕಗೊಂಡಿದ್ದಾರೆ. ಆಯ್ಕೆಯ ನಂತರ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಹಕ್ಕು. ಪತ್ರಕರ್ತರೆಲ್ಲರೂ ಒಂದು ಕುಟುಂಬದಂತೆ ಇರಬೇಕು. ಚುನಾವಣೆಯ ಸ್ಪರ್ಧೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ಬಲಪಡಿಸಬೇಕು. ಸಂಘದ ಆಂತರಿಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಚರ್ಚಿಸದೆ ಶಿಸ್ತು ಕಾಪಾಡಬೇಕು ಎಂದು ನೂತನ ತಂಡಕ್ಕೆ ಕಿವಿಮಾತು ಹೇಳಿದರು. ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ ಮಾತನಾಡಿ, ನೂತನ ಪದಾಧಿಕಾರಿಗಳು ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಮುನ್ನಡೆಸಬೇಕು. ಶ್ರೀನಿವಾಸಪುರ ತಾಲ್ಲೂಕಿಗೆ ಸುಸಜ್ಜಿತವಾದ ಪತ್ರಕರ್ತರ ಭವನ ನಿರ್ಮಾಣವಾಗಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲ್ಲೂಕಿನ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ಭಾಗವಹಿಸಿ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಪ್ರಮುಖ ಬದಲಾವಣೆಗಳು ಮತ್ತು ಸಲಹೆಗಳು. ಮೊದಲಿಗೆ ಯಮನೂರು ನಾಗರಾಜ್ ಚುನಾವಣೆ ಆಗೋಗಿತ್ತು. ಎಲ್ಲರೂ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಮತ್ತು ಈ ಕಾರ್ಯಕ್ರಮ ಈಗಲೂ ಅವ್ರ ಮೇಲೆ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅದೇ ರೀತಿ ಏನು ಇದ್ದಿರುವಂತಹ ಎಲ್ಲ ಪದಾಧಿಕಾರಿಗಳು ಅವರಿಗೆ ಸಹಕಾರ ಏನೇ ಅಡೆತಡೆಗಳು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳು ಸಹ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಮೇಲೆ ಇರುತ್ತೆ. ಯಾಕಂದರೆ ಅತಿ ಹೆಚ್ಚು ಭಾರ ಇರುತ್ತದೆ ಅವರಿಗೆ. ಯಾಕಂತ ಹೇಳಿದ್ರೆ ಎಲ್ಲರೂ ಪದಾಧಿಕಾರಿಗಳು ಇರ್ತಾರೆ, ಆದರೆ ಏನೇ ನಿರ್ಧಾರ ತಗೊಂಡ್ರು ಸಹ ಅವ್ರ ಮೇಲೆ ಹೆಚ್ಚು ಇರುತ್ತೆ. ಅದೇ ರೀತಿ ಕೋಲಾರದ ಕಾರ್ಯಕಾರಿ ಸಮಿತಿಗೆ ಉಪೇಂದ್ರ ಸಹ ಆಯ್ಕೆ ಆಗಿರ್ತಾರೆ. ಅವರು ಜವಾಬ್ದಾರಿ ಇರ್ತದೆ. ಇಲ್ಲೇನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಅವ್ರ ಮೇಲೆ ಇರುತ್ತೆ. ಏನು ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾಗರಾಜಣ್ಣ ಅವರು ಗೆದ್ದಿರ್ತಾರೆ. ಅವ್ರಿಗೆ ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಂತಹ ಲಕ್ಷ್ಮಣ್ಣನವರು ಸಹ ಆಯ್ಕೆ ಆಗಿದ್ದಾರೆ. ಅವರು ಸಹ ಮತ್ತು ತಾಲೂಕು ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಸರ್ ಅವರು ಆಯ್ಕೆ ಅವರು ಸಹ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ ಲಕ್ಷ್ಮಣ್ ಅವರಿಗೆ ತಾಲೂಕು ಅಧ್ಯಕ್ಷರು ಇಬ್ಬರು ಆಯ್ಕೆಯಾಗಿದ್ದಾರೆ. ಮೂರ್ತಿ ಮತ್ತು ರಮೇಶ್ ಅವರು ಸಹ ರಾಜಿಯಾಗಿ ಅವರ ಟೀಮ್ ಮೀಟಿಂಗ್ ಎಲ್ಲರೂ ಗೆದ್ದಿದ್ವಿ. ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ಇದನ್ನು ನಾನು ಚುನಾವಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡುವ. ಇದು ಸ್ಪೋರ್ಟ್ಸ್. ಇವತ್ತೊಂದು ಚಿಕ್ಕದಾಗ ಒಂದು ವರ್ಷಕ್ಕೆ 3 ವರ್ಷಕ್ಕೊಂದ್ಸತಿ ಒಂದು ಸ್ಪೋರ್ಟ್ಸ್ ಆಗಿದೆ. ಆ ಸ್ಪೋರ್ಟ್ಸಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದೆಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಿನ್ನೆ ಮೆಸೇಜಲ್ಲಿ ಹಾಕಿದ್ರು ಚುನಾವಣಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ. ಸೊ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಅದರಲ್ಲಿ ಖುಷಿ ಹಿಂದೆ ಅದೇನಿರೋದಿಲ್ಲ. ಎಲ್ಲರೂ ಖುಷಿಯಾಗಿ ಜೊತೆಲಿ ಹೋಗಬೇಕು. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಇದನ್ನು ಈ ಚುನಾವಣೆಯಲ್ಲಿ ಹಿಂದೆ ಮುಂದೆ ಏನೇನಾಯಿತು ಆ ಮಾತುಗಳು ಹೊರಗಡೆ ಎಲ್ಲೂ ಚರ್ಚೆ ಆಗುವಂಥ ಅವಶ್ಯಕತೆ ಇರಲ್ಲ. ಈ ಚುನಾವಣೆ ಇವತ್ತೇನು ಮುಗಿದಿದೆ ಇದನ್ನು ಇಲ್ಲಿಯೇ ಬಿಟ್ಬಿಡಿ. ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಖುಷಿಯಾಗಿ ಹೋಗಿ ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ. ಪತ್ರಕರ್ತರ ಭವನ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಭವನವನ್ನು ಮಾಡಿ ನಮ್ಮ ಕೂತ್ಕೊಂಡು ಏನಾದರೂ ಕಷ್ಟ ಸುಖ ಅಂದಾಗ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಜಾಗ ಇರಲಿ. ಒಂದು ಭವನ ಮಾಡಿ ಅದನ್ನು ಟಾರ್ಗೆಟ್ ಇಟ್ಕೊಂಡು ಸಾಧ್ಯ ಆದಷ್ಟು ಎಲ್ಲರೂ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಏನೋ ಹೆಸರು ಮಾತ್ರ ಪತ್ರಕರ್ತ ಅನ್ನೋದಕ್ಕಿಂತ ಇಲ್ಲಿ ಶ್ರೀನಿವಾಸಪುರದಲ್ಲಿರುವಂಥ ಸಮಸ್ಯೆಗಳೇನಿದೆ ಅದನ್ನು ಒಂದು ಸ್ವಲ್ಪ ಗಮನ ಹರಿಸಿ ಸಂಬಂಧಪಟ್ಟವ್ರು ಗಮನಕ್ಕೆ ತಂದು ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ. ಹಾಗಾಗಿ ಪತ್ರಕರ್ತರು ನಮ್ಮ ಜವಾಬ್ದಾರಿ ಅಂದರೆ ಫಸ್ಟ್ ಅದನ್ನು ಮಾಡಿದ್ರೆ ನಮ್ಮ ಬೆನ್ನೆಲುಬಾಗೆಲ್ಲ ಇಡೀ ಸೊಸೈಟಿ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸಂಘದ ಚುನಾವಣೆ ಇದನ್ನು ಯಾರೂ ಪ್ರತಿಷ್ಠೆ ಅಥವಾ ನನಗೇನೋ ಕಿರೀಟ ಅಂತ ದಯವಿಟ್ಟು ಯಾರು ಅಂದ್ಕೊಳ್ಬೇಡಿ. ಜವಾಬ್ದಾರಿ ಸಿಕ್ಕಿದೆ. ಸಾಧ್ಯ ಆದರೆ ಒಂದಷ್ಟು ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನನ್ನದೇ ಆದ ಒಂದು ಹೆಜ್ಜೆ ಗುರುತುಗಳೇನಾದರೂ ಇಡ್ಬೋದಾ ಅನ್ನೋದನ್ನು ಯೋಚನೆ ಮಾಡಿ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿ. ಬರೀ ನಮ್ಮ ಸಂಘಕ್ಕಷ್ಟೇ ಅಲ್ಲ
ಸ್ವಲ್ಪ ಸೊಸೈಟಿಗೂ ಒಂದಷ್ಟು ಒಳ್ಳೆ ಕೆಲಸಗಳನ್ನೇನಾದರೂ ಮಾಡಿ ಸದಾಕಾಲ ಶ್ರೀನಿವಾಸಪುರದ ಜನ ನಮ್ಮನ್ನು ನೆನಪಲ್ಲಿ ಇಟ್ಕೋಬೇಕು ಅಥವಾ ಕಷ್ಟ ಸುಖಕ್ಕೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಸ್ಪಂದಿಸಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಚುನಾವಣೆ ಅಂದ ತಕ್ಷಣ ಬೇರೆ ಬೇರೆ ಮನಸ್ಥಿತಿಗಳು ಅಥವಾ ಅದೇನೋ ಗುಂಪು ಆ ಥರದ್ದೆಲ್ಲ ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೋಬಾರ್ದು, ಅದನ್ನು ಯಾರು ಕೂಡ ಮುಂದುವರಿಸಬಾರ್ದು ಮತ್ತು ಮಾತು ಕೂಡ ಎಲ್ಲೂ ಹೊರಗಡೆ ಬರಬಾರ್ದು. ಅದು ಇವತ್ತಿಗೆ ಮುಗ್ದೋಗ್ರಿ. ಎಲ್ಲರೂ ಒಳ್ಳೆ ಕೆಲಸಗಳು ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ತಂಡ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗಿದೆ, ಎಲ್ಲ ಆ್ಯಕ್ಟಿವ್ ಆಗಿದೆ ಅಂತಾರೆ. ಫೀಲ್ಡಲ್ಲಿ ಕೂಡ ನಾವು ಶ್ರೀನಿವಾಸಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಣೋದು ಇಷ್ಟೇ ಮುಖ್ಯಗಳು. ಹಾಗಾಗಿ ಎಲ್ಲ ಆ್ಯಕ್ಟಿವ್ ಆಗಿರೋವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನನಗಂತೂ ನಂಬಿಕೆ ಇದೆ. ಹಾಗಾಗಿ ಒಂದು ಹಿರಿಯರು ಏನಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಜೊತೆ ನಾವು ಕರ್ಕೊಂಡು ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ.